ಚಿತ್ರವನ್ನು ಬಾಲ ಯೇಸುವನ್ನು ಬಿಡಿಸ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಕೆಲ ಕಾಲದ ನಂತರ ಮತ್ತೊಮ್ಮೆ ಯೇಸುವಿನ ಯೌವನವನ್ನು ಬಿಡಿಸೋದಕ್ಕೆ ಒಬ್ಬ ದುಷ್ಟನನ್ನು ಹುಡುಕೊಂಡು ಹೋಗ್ತಾರೆ. ದುಷ್ಟ ಯಾರು ಅಂತಂದರೆ ಯೇಸುವನ್ನು ಹಿಡ್ಕೊಟ್ಟಿದ್ದಲ್ಲ, 12 ಮಂದಿ ಶಿಷ್ಯರಲ್ಲಿದ್ದಂಥ ಒಬ್ಬ ಶಿಷ್ಯನನ್ನು ಹುಡ್ಕೊಂಡು ಬರ್ತಾರೆ. ಅಂದರೆ ಆ ರೀತಿಯ ದುಷ್ಟತನ ಇರುವಂಥ ವ್ಯಕ್ತಿಯನ್ನು ಹುಡ್ಕೊಂಡು ಬರ್ತಾರೆ. ಎಲ್ರಿಗೂ ನಮಸ್ಕಾರ. ಅಪರೂಪದ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮಕ್ಕೆ ಚಿತ್ರಕಲಾ ಪರಿಷತ್ತು ಸಾಕ್ಷಿ ಆಗ್ತಾ ಇದೆ. ಇವತ್ತು ಸ್ವಾತಂತ್ರ್ಯ ಪೂರ್ವದ ವ್ಯಕ್ತಿಗಳನ್ನು ನೋಡೋದು, ಅವರ ಜೊತೆ ಮಾತನಾಡೋದು, ಅವರ ಅನುಭವಗಳನ್ನು ಹಂಚಿಕೊಳ್ಳೋದೇ ಸಮಕಾಲೀನ ಭಾರತದ ಭಾಳ ದೊಡ್ಡದಾದಂಥ ತುರ್ತು ಅಂತೇಳಿ ನಾನು ಭಾವಿಸಿದ್ದೇನೆ. ಬಸವಣ್ಣ ಸರ್ ಅವರು 1933ರಲ್ಲಿ ಜನಿಸಿದಂಥವರು. ಗಾಂಧಿಯನ್ನು ನೋಡಿದ್ದಾರೆ ಅವರು. ಈ ದೇಶದ ಸ್ವಾತಂತ್ರ್ಯ ಹೋರಾಟವನ್ನು ತಮ್ಮ ಅನುಭವಗಳ ಮೂಲಕನೂ ಕೂಡ ಅವರು ಕಂಡಿದ್ದಾರೆ. ಇಂಥವರ ಕುರಿತಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು, ಮುಖ್ಯವಾಗಿ ಕನ್ನಡ ವಿಶ್ವವಿದ್ಯಾಲಯ ಮತ್ತು ಅಭಿನವದವರು ಮಾಡ್ತಾ ಇರೋದು ಒಂದು ಸಾರ್ಥಕದ ಕ್ಷಣ ಅಂತೇಳಿ ನನಗನ್ನಿಸುತ್ತೆ. ಆ ಹಿರಿಯರನ್ನು, ಅವರ ಓದನ್ನು, ಅವರ ಅನುಭವಗಳನ್ನು ತಿಳ್ಕೊಳ್ಳೋದಿದೆಯಲ್ಲ, ಅದು ಭಾಳ ಮುಖ್ಯವಾದಂಥದ್ದು ಅಂತ ನನಗನ್ನಿಸುತ್ತೆ. ಬಸವಣ್ಣ ಸಾರ್ ಅವರ ಬಗ್ಗೆ ಅಣ್ಣ ರವಿ ಅವರು ಹೇಳಿದರು ಹೇಗಿತ್ತು ಅಂತ. ಇಷ್ಟೆಲ್ಲ ಸೈಕಲಾಜಿಕಲ್ ಕಾಂಪ್ಲೆಕ್ಸ್ಗಳ ನಡುವೆ ಅವರಿಗೆ ಬಹಳ ಕಾಡಿರೋದು ಅವರ ಬಾಲ್ಯ ಅಂತ ನನಗನ್ನಿಸುತ್ತೆ. ಅದರಲ್ಲಿ ಮುಖ್ಯವಾಗಿ ಅವರ ಅಜ್ಜನ ಒಂದು ಪ್ರಸಂಗ ಬರುತ್ತೆ. ಅದು ನನ್ನನ್ನು ಕೂಡ ತುಂಬ ಡಿಸ್ಟರ್ಬ್ ಮಾಡಿದಂಥ ಒಂದು ಪ್ರಸಂಗ. ಆ ಹಳ್ಳಿಗಳಿಗೆ ಹೋಗಬೇಕಾದಂಥವ್ರು ಇವರ ಮನೆಯಲ್ಲಿ ಸಂಜೆ ಆದ ತಕ್ಷಣ ಅಲ್ಲಿ ಪಡಸಾಲೆಯಲ್ಲಿ ಮಲಗೋದಕ್ಕೆ ಒಂದು ವ್ಯವಸ್ಥೆ ಇತ್ತಂತೆ. ಅದೆಷ್ಟು ಮುಖ್ಯವಾದಂಥ ಪ್ರಸಂಗ ಅಂತೇಳಿ ಅನ್ನಿಸ್ತದೆ ಅಂದರೆ, ಫ್ರಾಯ್ಡ್ನನ್ನು ಓದ್ಕೊಂಡಂಥವ್ರು ಮತ್ತೆ ಎಲ್ಲಿಗೆ ಬಂದರು ಅಂತೇಳಿ ನನಗೆ ಅನ್ನಿಸ್ತದೆ ಅಂದರೆ ಅಜ್ಜನಲ್ಲಿಗೆ ಬರಬೇಕು ಅಂತ. ಯುಂಗನನ್ನು, ಆ್ಯಡ್ಲರ್ನನ್ನು ಎಲ್ಲರನ್ನು ಸುತ್ತಿ ಈ ಭಾರತೀಯತೆಗೆ, ಈ ಭಾರತೀಯರಿಗೆ ತುಂಬ ಕಾಡುವಂಥ ಸಂಗತಿಗಳೇನೇ ಇದ್ದಾವೆ ಅಂತಂದರೆ ಈ ನೆಲ ಮೂಲದ ಕಾಂಪ್ಲೆಕ್ಸ್ಗಳು ಅಂತೇಳಿ ನನಗೆ ಅನಿಸುತ್ತೆ. ಅಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ, ಒಬ್ಬ ವ್ಯಕ್ತಿ ಹತ್ರ ₹2 ಕಾಯ್ದುಕೊಳ್ಳೋದಕ್ಕಾಗಿ ರಾತ್ರಿ ಪ್ರಯಾಣ ಬೇಡ ಅಂತೇಳಿ ಅಲ್ಲೇ ಮಲಗ್ತಾ ಇದ್ದಂಥದ್ದನ್ನು ಉಲ್ಲೇಖ ಮಾಡ್ತಾರೆ. ಇನ್ನೊಂದು ಪ್ರಸಂಗ ಏನಂತಂದರೆ, ಎಲ್ಲರೂ ಮಲಗೋಕ್ಕಿಂತ ಪೂರ್ವದಲ್ಲಿ ಅವ್ರ ಅಜ್ಜ ಬಂದು ಈ ಪಡಸಾಲೆಯಲ್ಲಿ ಮಲಗಿದಂಥವ್ರು ಎಲ್ಲರೂ ಊಟ ಮಾಡಿದಾರೋ ಇಲ್ಲೋ ಅಂತೇಳಿ ಮೊದಲು ತಿಳ್ಕೊ ಅಂತೇಳಿ ಬಸವಣ್ಣ ಸಾರ್ ಅವರಿಗೆ ಹೇಳ್ತಾ ಇದ್ದಿದ್ದು ಅಜ್ಜ. ಅಂದರೆ ನಮ್ಮ ಹಿರಿಯರದ್ದು ಏನಿದೆಯಲ್ಲ ಕಾನ್ಸೆಪ್ಟು, ಹಸಿವಿನಿಂದ ಮಲಗಬಾರ್ದು ಅಂತ. ಎಲ್ಲರೂ ಊಟ ಆಗಿಲ್ಲ ಅಂತಂದರೆ, ಯಾರು ಊಟ ಮಾಡಿಲ್ಲ ಅವ್ರಿಗೆ ಊಟಕ್ಕೆ ಕೊಡಿ ಅಂತೇಳಿ. ಆದರೆ ಅವರ ಅಜ್ಜನ ಸಿದ್ಧಾಂತ ಏನಿತ್ತಂದರೆ, ದುಡಿಲಾರದೆ ಯಾರಿಗೂ ಊಟ ಕೊಡಬಾರ್ದನ್ನೋ ಸಿದ್ಧಾಂತದವರು ಪರದೇಶಿಗಳಿಗೆ ಉಪವಾಸವನ್ನು ಮಲಗಿಸಬಾರ್ದನ್ನುವಂಥ ಒಂದು ವಿವೇಕವನ್ನು ಈ ನೆಲ ಕೊಟ್ಟಿತ್ತಲ್ಲ, ಅದು ಬಹಳ ಮುಖ್ಯವಾದಂಥದ್ದು ಅಂತ. ಬಸವಣ್ಣನವರ ಆದಿ ಹೇಗಿದೆ ಅಂತಂದರೆ, ಆ ಪರ್ವತಕ್ಕೆ ಶ್ರೀಶೈಲ ಹೋಗೋದು ಒಂದು ಗುರಿ, ಇನ್ನೊಂದು ಈ ನೆಲವನ್ನು ಮುಟ್ಟೋದು ಮತ್ತು ಈ ಜಗತ್ತನ್ನು ನಾವು ನೋಡಬೇಕಾದಂಥ ಬಗೆಗಳು ಯಾವ್ಯಾವು ಅನ್ನುವಂಥದ್ದು ಕೂಡ ಅವರ ಲಿಟ್ರೇಚರ್ ಒಳಗಡೆ ನಾವು ಕಾಣೋದಕ್ಕೆ ಸಾಧ್ಯವಾಗ್ತದೆ ಅಂತ. ಅಂದರೆ ಸಾರ್ ಅವರ ಥಾಟ್ಸ್ ಏನಿದಾವಲ್ಲ, ಅದು ಇವತ್ತಿನ ಸಾಹಿತ್ಯಕ್ಕೆ ಹೊಸತನವನ್ನು ಕೊಡೋದಕ್ಕೆ ಸಾಧ್ಯವಾಗ್ತದೆ ಅಂತ. ಇಲ್ಲಿ ಅವರ ಅನೇಕ ವಿದ್ಯಾರ್ಥಿಗಳು ಬಂದಿದ್ದಾರೆ. ಕೆ ಟಿ ತಿಪ್ಪೇಸ್ವಾಮಿಯವರು ಇದ್ದಾರೆ, ಮಹೇಶ್ ಬಾಬು ಅವರಿದ್ದಾರೆ, ಸಂವಾದದಲ್ಲಿ ಭಾಗವಹಿಸ್ತವರಂಥವ್ರೆಲ್ಲರೂ ಕೂಡ ಅವರನ್ನು ತುಂಬ ಪ್ರೀತಿಸಿದಂಥವ್ರು. ನಮಗೊಂದು ದೊಡ್ಡ ಅವಕಾಶವನ್ನು ನೀವು ನಮಗೆ ಕಲ್ಪಿಸಿಕೊಟ್ಟಿದ್ದೀರಿ. ಯಾಕಂದರೆ ಅವರು ವಿದ್ಯಾರ್ಥಿಗಳು ಹೌದು, ಅವ್ರ ಜೊತೆ ಪಾಠವನ್ನು ಮಾಡಿದಂಥವ್ರು ಹೌದು. ಎಷ್ಟು ಪ್ರೀತಿಯಿಂದ ಬಂದಿದ್ದಾರೆ ಅಂತಂದರೆ ಅವರೆಲ್ಲರ ಅವರ ಅನುಭವಗಳನ್ನು ಸಂವಾದದಲ್ಲಿ ಹಂಚಿಕೊಳ್ತಾರೆ ಅವರು. ಅಂದರೆ ಬಸವಣ್ಣನವರ ಸಾಹಿತ್ಯ, ಅವರ ಓದು ಅದೆಲ್ಲವೂ ಕೂಡ ಅಂತರ್ಶಿಸ್ತೀಯ ಸಾಹಿತ್ಯದ ಅಧ್ಯಯನಕ್ಕೆ ಬಹಳ ಪೂರಕವಾದಂಥದ್ದು ಅಂತ. ಈ ಕಾಂಪ್ಲೆಕ್ಸ್ಗಳನ್ನು ನಾವು ಯಾಕೆ ಹುಟ್ಟಾಕ್ಕೊಂಡಿವಿ? ಕೇಡು ಮನುಷ್ಯನಲ್ಲಿ ಎಲ್ಲಿದೆ? ಯಾಕೆ ಒಬ್ಬ ಒಳ್ಳೆಯ ಮನುಷ್ಯ ಕೇಡ ವ್ಯಕ್ತಿಯಾಗಿ ಬದಲಾವಣೆಯನ್ನು ಹೊಂದುತ್ತಾನೆ? ಅವರ ಇಡೀ ಥಾಟ್ಸನ್ನು ನಾನು ಕೆಲವಾರು ಪುಸ್ತಕಗಳನ್ನು ಓದಿದಾಗ ಹೆಚ್ಚು ಸ್ಟ್ರೆಸ್ ಕೊಟ್ಟಿರೋದವರು ಈ ಕೇಡಿನ ಬಗ್ಗೆ ಒತ್ತು ಕೊಟ್ಟಿದ್ದಾರೆ. ಒಂದು ಪ್ರಸಂಗವನ್ನು ನಾನು ಹೇಳಿಬಿಟ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮೈಕಲ್ ಏಂಜಲೋ ಭಾಳ ದೊಡ್ಡ ಪ್ರಸಿದ್ಧ ಚಿತ್ರಕಾರ, ಅವ್ರ ಬಗ್ಗೆ ಉಲ್ಲೇಖ ಮಾಡ್ತಾರೆ ಬಸವಣ್ಣ ಸರ್ ಅವರು. ಅದು ಏನು ಅಂತಂದರೆ, ಒಬ್ಬ ಮೈಕಲ್ ಏಂಜಲೋ ಯೇಸುವಿನ ಬಾಲ್ಯವನ್ನು, ಆತನ ಯೌವನವನ್ನು ಚಿತ್ರ ಬಿಡಿಸೋದಿರುತ್ತೆ.
ಅದನ್ನು ಸಚಿತ್ರವಾಗಿ ಬಿಡಿಸ್ಬೇಕನ್ನೋ ಕಾರಣಕ್ಕಾಗಿ ಬಾಲ ಯೇಸುವನ್ನು ಹುಡುಕುವಂಥ ಒಬ್ಬ ಮುಗ್ಧ ಹುಡುಗನನ್ನು ಹುಡುಕೊಂಡು ಬರ್ತಾರೆ ಅವರು. ಅದನ್ನು ಪೋರ್ಟ್ರೇಟ್ ಮಾಡ್ತಾರೆ, ಅದನ್ನೆಲ್ಲವನ್ನು ಮಾಡಿಬಿಡ್ತಾರೆ ಅವರು. ಮಾಡಿದ ನಂತರ ಅಲ್ಲಿಗೆ ಅದು ಪೂರ್ಣನೂ ಆಗಲ್ಲ. ಒಂದು ಹಂತದವರೆಗೆ ಆ ಚಿತ್ರವನ್ನು ಬಾಲ ಯೇಸುವನ್ನು ಬಿಡಿಸ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಕೆಲ ಕಾಲದ ನಂತರ ಮತ್ತೊಮ್ಮೆ ಯೇಸುವಿನ ಯೌವನವನ್ನು ಬಿಡಿಸೋದಕ್ಕೆ ಒಬ್ಬ ದುಷ್ಟನನ್ನು ಹುಡುಕೊಂಡು ಹೋಗ್ತಾರೆ. ದುಷ್ಟ ಯಾರು ಅಂತಂದರೆ ಯೇಸುವನ್ನು ಹಿಡ್ಕೊಟ್ಟಿದ್ದಲ್ಲ, 12 ಮಂದಿ ಶಿಷ್ಯರಲ್ಲಿದ್ದಂಥ ಒಬ್ಬ ಶಿಷ್ಯನನ್ನು ಹುಡುಕೊಂಡು ಬರ್ತಾರೆ. ಅಂದರೆ ಆ ರೀತಿಯ ದುಷ್ಟತನ ಇರುವಂಥ ವ್ಯಕ್ತಿಯನ್ನು ಹುಡುಕೊಂಡು ಬರ್ತಾರೆ. ಆ ವ್ಯಕ್ತಿ ಬರ್ತಾನೆ, ಬಾಲ ಯೇಸುವಿನ ಎಲ್ಲ ಚಿತ್ರಗಳನ್ನು ನೋಡ್ತಾನೆ. ಆ ನಂತರ ಅವನು ಮೂರ್ಛೆ ಬಂದು ಬಿದ್ದುಬಿಡ್ತಾನೆ. ಆಶ್ಚರ್ಯವಾಗ್ತದೆ, ಯಾಕೆ ಅವನು ಬಿದ್ದ? ಅದೇ ವ್ಯಕ್ತಿ ಅಂತಂದರೆ ಅವನು ಹೇಳ್ತಾನೆ, ಆ ಬಾಲ ಯೇಸುವಿನಲ್ಲಿದ್ದಂಥವನು ನಾನೇ, ಈಗ ದುಷ್ಟ ಪಾತ್ರಕ್ಕೆ ಏನು ಚಿತ್ರಣ ಮಾಡಬೇಕಂತೇಳಿ ಮೈಕಲ್ ಏಂಜೆಲೋ ಕರ್ಕೊಂಡ್ಬಂದಿದ್ದಾನಲ್ಲ, ಅವನು ಕೂಡ ನಾನೇ ಅಂತ. ಅಂದರೆ ಒಬ್ಬ ಸಜ್ಜನ ಹೇಗೆ ಕ್ರೂರಿ ಆಗ್ತಾನೆ, ಒಬ್ಬ ಬಹಳ ಒಳ್ಳೆಯ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಹೇಗೆ ಅವನು ವಿಕೃತಗೊಳ್ತಾನೆ. ಇವತ್ತು ನಮಗೆ ಬೇಕಾಗಿರೋದು ಈ ಥಾಟ್ಸ್ ಅಂತ. ಬಹುಶಃ ಬಸವಣ್ಣನವರ ಎಲ್ಲ ಲೇಖನಗಳನ್ನು, ಅರ್ಧನಾರೀಶ್ವರ ಲೇಖನ ಇದೆ ಅವರದು, ಭಕ್ತಿ ಬಗ್ಗೆ ಬರೆದಿದ್ದಾರೆ. ಆನಂದ ಕುಮಾರಸ್ವಾಮಿ ಭಾಳ ಮುಖ್ಯ, ಓರಿಯೆಂಟಲಿಸ್ಟ್ ಅಂತೇಳಿ ನಾವು ದೂರ ಇಟ್ಟಿದ್ದೀವಿ. ಆದರೆ ಆ ಆನಂದ ಕುಮಾರಸ್ವಾಮಿಯವರ ಬಗ್ಗೆ ಅವರು ಮಾಡಿದಂಥ ಚರ್ಚೆ ಇದೆಲ್ಲ ಕನ್ನಡದ ಮಟ್ಟಿಗೆ ಭಾಳ ಮಹತ್ವಪೂರ್ಣವಾದಂಥ ಒಂದು ಲೇಖನ ಅಂತೇಳಿ ನಾನು ಭಾವಿಸ್ಕೊಂಡಿರುವಂಥದ್ದು. ಅಂದರೆ ಈ ರೀತಿಯ ಹುಡುಕಾಟಗಳು ಬಸವಣ್ಣ ಸಾರ್ ಅವರ ಸಾಹಿತ್ಯದ ರೆಲೆವೆನ್ಸಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಓದಬೇಕು ನಾವು ಅವರನ್ನು? ಓದಬೇಕಾಗಿರೋದು ಈ ಕಾರಣಕ್ಕಾಗಿ ಅಂತ. ನನಗೂ ಆಶ್ಚರ್ಯ ಆಗಿದ್ದು ಒಂದೇನಂತಂದರೆ, ವೆಸ್ಟರ್ನ್ ಫಿಲಾಸಫಿಯನ್ನು ಅಷ್ಟು ಒಪ್ಪಿಕೊಂಡಂಥ ಬಸವಣ್ಣ ಸಾರು ಯಾಕೆ ಬುದ್ಧನ ಬಗ್ಗೆ ಹೆಚ್ಚು ಬರೆದಿಲ್ಲ ಅಂತ ಸಂವಾದಕರು ಅದನ್ನು ಕೈಗೆ ಎತ್ಕೊಳ್ಬೋದು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಭಾರತೀಯ ಫಿಲಾಸಫಿ ಬಗ್ಗೆ, ಭಕ್ತಿ ಬಗ್ಗೆ ಅವರ ಲೇಖನ ಇದೆ ಒಂದು, ಹೇಗೆ ಭಕ್ತಿ ಬಂತು, ಕಬೀರ, ನಾನಕ ಎಲ್ಲರ ಬಗ್ಗೆ ಬರೆದಿದ್ದಾರೆ. ಆದರೆ ಬುದ್ಧನ ಬಗ್ಗೆ ಯಾಕೆ ಅವರು ಒಲವನ್ನು ಇಟ್ಕೊಳ್ಳಿಲ್ಲ, ಅಥವಾ ನನ್ನ ಗಮನಕ್ಕೆ ಬಂದಿಲ್ಲ ಗೊತ್ತಿಲ್ಲ. ಮನಸ್ಸಿನ ಬಗ್ಗೆ, ಧ್ಯಾನದ ಬಗ್ಗೆ, ದೇಹದ ಬಗ್ಗೆ ಮೊಟ್ಟ ಮೊದಲಿಗೆ ಮಾತನಾಡಿದಂಥ ಜಗತ್ತಿನಲ್ಲೇ ಅತ್ಯಂತ ಮುಖ್ಯವಾದಂಥವನು ಬುದ್ಧ. ಅವನು ಹೇಳ್ತಾನೆ 89 ಚಿತ್ತಗಳಿದ್ದಾವೆ ಅಂತೇಳಿ ಹೇಳ್ತಾನೆ ಬುದ್ಧ. ಒಬ್ಬ ಮನುಷ್ಯನೊಳಗಡೆ 89, ಅವನ್ನ 2 ಭಾಗಗಳಲ್ಲಿ ಮಾಡ್ತಾನೆ ಅವನು, ಸಮತ ಮತ್ತು ವಿಪಸನ ಅಂತ ಧ್ಯಾನಗಳಲ್ಲಿ 2 ಭಾಗಗಳನ್ನು ಮಾಡ್ತಾನೆ. ಇಷ್ಟು ನೇರವಾಗಿ ಇವತ್ತು ಸೈಕಾಲಜಿಸ್ಟ್ಗಳೆಲ್ಲರೂ, ಸೈಂಟಿಸ್ಟ್ಗಳೆಲ್ಲರೂ ಬುದ್ಧನನ್ನು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಆದರೆ ಯಾಕೆ ಬಸವಣ್ಣ ಸಾರ್ ಅವರಿಗೆ ಅದ್ರ ಬಗ್ಗೆ ಗಮನ ಕೊಡಲಿಲ್ಲವೋ, ಅಥವಾ ಅದರ ಬಗ್ಗೆ ಹೆಚ್ಚಾಗಿ ಮಾತನಾಡುವಂಥದ್ದು ಇನ್ನೂ ಇದೆಯೋ ನನಗೆ ಗೊತ್ತಿಲ್ಲ. ಅದನ್ನು ಅವ್ರ ಸಂವಾದದಲ್ಲಿನೇ ಮಾತನಾಡ್ಬೋದು ಅಂತೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ಒಂದು ರೀತಿಯಾದಂಥ ಭಾರತೀಯ ಫಿಲಾಸಫಿಯನ್ನು ಮುಟ್ಟಿದಂಥವ್ರು, ಇನ್ನೊಂದು ಕಡೆ ಜಾಗತಿಕ ಮಟ್ಟದಲ್ಲಿ ನಡೀತಾ ಇರುವಂಥ ಮನಃಶಾಸ್ತ್ರನ ಎಲ್ಲ ತಿಳುವಳಿಕೆಗಳನ್ನು ಕನ್ನಡಕ್ಕೆ ಇಡಿಯಾಗಿ ಕೊಟ್ಟಂಥವ್ರು ಏಕೈಕ ವಿದ್ವಾಂಸರಂತಂದರೆ ಬಸವಣ್ಣ ಸಾರೆ ಅವರು. ಕನ್ನಡದಲ್ಲಿ ಒಂದೇ ಅಲ್ಲ, ದಕ್ಷಿಣ ಭಾರತದಲ್ಲಿನೇ ಬಹುಶಃ ಅಂತಹ ಮನಃಶಾಸ್ತ್ರಜ್ಞರು ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಡೆಡಿಕೇಶನ್ನು. ಮಹೇಶ್ ಬಾಬು ಸರ್ ಹೇಳ್ತಾ ಇದ್ದಾರೆ ನಿನ್ನೆ ಮಾತಾಡೋ ಕಾಲಕ್ಕೆ, ಅವರ ಉಸಿರು ಅಂತಂದರೆ ಮನಸ್ಸೇ ಅಂತ. ತಿಪ್ಪೇಸ್ವಾಮಿ ಸರ್ ಹೇಳ್ತಿದ್ರು, ಒಂದೊಂದು ಕ್ಲಾಸನ್ನು ಅವ್ರು ಮಾಡ್ತಾ ಇದ್ದಿದ್ದು ಅದ್ಭುತ. ಒಂದು ವರ್ಡನ್ನು ಇಟ್ಕೊಂಡು 2 ತಾಸು ಪಾಠವನ್ನು ಮಾಡ್ತಾ ಇದ್ದರು ನಮಗೆ. ಆಗಲೇ ಹೇಳಿದ್ರಲ್ಲ, 2 ಹೆಣ್ಮಕ್ಳದ್ದು ಉದಾಹರಣೆ ಕೊಟ್ಟರು ರವಿ ಅಣ್ಣ. ಸೈಕಾಲಜಿ ಯಾರಿಗೆ ಭಾಳ ಇಷ್ಟವಾಗ್ತದೆ ಅಂತಂದರೆ, ಯಾಕಂದರೆ ಅಲ್ಲೆಲ್ಲ ಆವರಿಸ್ಕೊಂಡಿರೋದು ಪುರುಷನೇ. ಹೀಗಾಗಿ ಸೈಕಾಲಜಿಸ್ಟ್ಗಳು ಯಾರಿಗೆ ತಾಯಿಯಾಗಿ ಕಾಣ್ತಾರೆ ಅಂದರೆ ಮಹಿಳೆಗೇ ತಾಯಿಯಾಗಿ ಕಾಣ್ತಾರೆ ಅವರು, ಪುರುಷರಿಗಲ್ಲ. ಯಾಕಂದರೆ ಕೇಡು ಎಲ್ಲಿದೆ ಅಂತಂದರೆ ಅದು ಪುರುಷನಲ್ಲಿದೆ ಅನ್ನುವಂಥದ್ದು ಹೆಚ್ಚಾಗಿ. ಆ 2 ಹೆಣ್ಮಕ್ಳು ನೋಡಿ, ಮದುವೆ ಆಗಬೇಕಾದಂಥ ಹೆಣ್ಮಗಳು ಬಂದಿದ್ದಾಳೆ, ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಇರೋಂಥದ್ದು ಹೆಣ್ಣೆ ಆಗಿದ್ದಾಳೆ. ಅಂದರೆ ಅವರ ಪಾಠಗಳು ಎಷ್ಟು ಪರಿಣಾಮಕಾರಿಯಾಗಿದ್ದವು. ನನ್ನಂಥ ಒಬ್ಬ ಅಧ್ಯಾಪಕನಿಗೆ ಅದೊಂದು ಮಾಡಲ್ ಅನ್ನಿಸ್ತದೆ. ನಾನು ಹೇಗೆ ಪಾಠ ಮಾಡಬೇಕು, ನಾನು ಯಾವ ಸಾಹಿತ್ಯವನ್ನು ಓದಬೇಕು, ಅದನ್ನು ಹೇಗೆ ತಲುಪಿಸ್ಬೇಕು ಅನ್ನೋದಕ್ಕೆ ಪುನಃ ಮಾದರಿಯಾಗಿ ನನಗೆ ನಿಲ್ಲುವಂಥದ್ದು ಬಸವಣ್ಣ ಸಾರ್ ಅವರೇ ಅಂತ. ಇವೆಲ್ಲವುಗಳಿಗೆ ಆಗು ಮಾಡಿಕೊಟ್ಟಂಥ ಮಾನ್ಯ ಕುಲಪತಿಗಳಿಗಂತೂ ನಾನು ಧನ್ಯವಾದಗಳನ್ನು ಹೇಳಲೇಬೇಕು. ನಾವು ಯಾವುದೇ ಕಾರ್ಯಕ್ರಮ ಮಾಡಲಿ ಅವರು ಭಾಳ ಸಹಕಾರ, ಪ್ರೀತಿ ಇದೆ. ಸ್ಪೆಷಲಿ ನಾನು ಯಾವುದೇ ಯೋಜನೆಗಳನ್ನು ಸಲ್ಲಿಸಿದರು, ಇಲ್ಲ ಮೊದಲು ಮಾಡು. ಹೀಗಾಗಿ ಆ ಪ್ರೀತಿ ನನ್ನನ್ನು ಎಲ್ಲಿವರೆಗೂ ಕರ್ಕೊಂಡು ಬಂದುಬಿಟ್ಟಿದೆ ಅಂದರೆ ಇಲ್ಲಿವರೆಗೂ. ಬೆಂಗಳೂರಾದರಾಗಲಿ, ಮೈಸೂರಾದರಾಗಲಿ, ಮಂಗಳೂರಾದರಾಗಲಿ, ಎಲ್ಲಿಗಾದರೂ ನಾವು ಹೊರಡ್ತೀವಿ. ಯಾಕೆಂದರೆ ನಮ್ಮ ಬೆನ್ನ ಹಿಂದಿರುವಂಥವ್ರು ಮಾನ್ಯ ಕುಲಪತಿಗಳು. ಆ ಧೈರ್ಯದಿಂದನೇ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿರೋದು.
ಅದಕ್ಕೆ ದೂರದಿಂದ ಬಾಗಲಕೋಟೆಯಿಂದ ಜಿ ಹಿರೇಮಠ ಬಂದಿದ್ದಾನೆ, ಗದಗಿನಿಂದ ಅಂದಯ್ಯ ಬಂದಿದ್ದಾರೆ. ಎಷ್ಟು ದೂರದಿಂದ ಬಂದಿದ್ದಾರೆ ಅಂತಂದರೆ ನನ್ನ ವಿದ್ಯಾರ್ಥಿಗಳು ಅದೊಂಥರ ಭಾವುಕತನ ನನಗೆ. ಬೆಂಗಳೂರು ಅಂದರೆ ಭಾಳ ದೂರದ ನಮಗೆ, ಆದರೂ ಇಲ್ಲೆಲ್ಲರೂ ಬಂದು ನನಗೆ ಸಹಕಾರ ಪ್ರೀತಿಯನ್ನು ತೋರಿಸಿದ್ದಾರೆ. ಅದನ್ನು ಕೂಡ ನಾನು ಈ ಸಂದರ್ಭದಲ್ಲಿ, ಸಂವಾದಕರಂತೂ ನಾನು ಒಬ್ಬರನ್ನು ನೋಡಿರಲಿಲ್ಲ ತಿಪ್ಪೇಸ್ವಾಮಿ ಅವ್ರನ್ನ ಬಿಟ್ಟು. ಪಲ್ಲವಿ ಅವ್ರನ್ನಾಗಲಿ ಮಾತಾಡಿದ್ದೆ, ಪಲ್ಲವಿ ಅವ್ರ ಹತ್ರ ನಾನು. ಇನ್ಯಾರು ನಮಗೆ ಹರ್ಷ ಅವರಾಗಲಿ ಇವ್ರು ಯಾರೂ ಗೊತ್ತಿರಲಿಲ್ಲ ನನಗೆ, ತವಿಕುಮಾರ್ ಆಗಲಿ. ಆದರೆ ರಾಜಶೇಖರ್ ಹಳೆಮನಿ ಇವರ ನಂಬರ್ಗಳನ್ನು ನನಗೆ ಕೊಟ್ಟು ಅದೊಂದು ಸಹಾಯ ಮಾಡಿದ್ದಾನೆ. ರಾಜಶೇಖರ್ ಹಳೆಮನಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ವಿಶ್ವವಿದ್ಯಾಲಯದ ಪರವಾಗಿ ಸಲ್ಲಿಸ್ತಾ ಇದ್ದೀನಿ. ಇಂಥ ಅಪೂರ್ವ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿ ಆಗ್ತಾಯಿದ್ದೀರಿ. ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.